ಓಂ ನಮೋ ನಾರಾಯಣ. ಏನಪ್ಪ ಹೇಳಕ್ಕೆ ಬಂದಿದ್ದೀನಿ ಈಗ ಅಂತಂದರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸಿದ್ದು ಸರ್ಕಾರಕ್ಕೂ ಈಗ ಕಮಿಷನ್ ಮಸಿ ಅಂಟ್ಕೊಂಡಿದೆ. ಹಂಗಂತ ಹೋಗಿ ಸಿದ್ದರಾಮಯ್ಯನವರ ಕೇಳಿದ್ರೆ ಏನಂತಾರೆ ಪತ್ರಕರ್ತರಿಗೆ? ಕೋರ್ಟ್ಗೆ ಹೋಗಿ ಅಂತ. ಹಿಂಗೆ ಕೋರ್ಟ್ಗೆ ಹೋಗಿ ಚೆನ್ನಾಗಿದೆಯಲ್ಲ. ಕರ್ನಾಟಕದಲ್ಲಿ ಕೆಲಸ ಮಾಡಿದವರು ಈಗ ಕೋರ್ಟ್ಗೆ ಹೋಗಬೇಕು. ಏನಪ್ಪ ಇದು ವಿಷಯ? ಏನು ಸಿದ್ದರಾಮಯ್ಯನವರೇ, ನಿಮ್ಮ ಮುಖ್ಯಮಂತ್ರಿ ಕ್ಯಾಬಿನೆಟ್ನಲ್ಲಿ ಹಿಂಗೇನ ಮಾತಾಡ್ತೀರಾ ನೀವು? ಎಷ್ಟು ಜನ? 33 ಜನ ಇದ್ದೀರಲ್ವಾ ಕ್ಯಾಬಿನೆಟ್ನವ್ರನ್ನು. ಹಿಂಗೇನೆ ಎಲ್ಲ ಹೇಳ್ಕೊಡೋದು? ಸರ್ ಹೋಗಲಿ ಬಿಡಿ ಸರ್, ಕಮಿಷನ್ನು ಕೇಳಿದ್ರೆ ಅವರು ಕೋರ್ಟ್ಗೆ ಹೋಗಲಿ ಅಲ್ವಾ? ಅಲ್ಲಪ್ಪ, ಬೊಮ್ಮಾಯಿನಿಗೆ ಇಳಿಸ್ಬೇಕಾದ್ರೆ ಅವಾಗ ಏನಿಲ್ವಾ? ಬೊಮ್ಮಾಯಿನ ಇಳಿಸೋವರೆಗೆ 40%, 60%, 30% ರೋಡಲ್ಲೂ ಡಿ ಕೆ ಶಿವಕುಮಾರ್ ಮತ್ತು ನೀನು ಏನಪ್ಪ ಮಾಡಿದ್ರಿ? ಕೇಸ್ ಹಾಕ್ತೀನಿ ಅಂದರೂ ಭಯ ಇಲ್ಲ, ಏನಾದರೂ ಇಲ್ಲ. ಆ ಕೇಸು ಇಲ್ಲ, ಏನೂ ಇಲ್ಲ. ನೀವು ಬಂದರೆ ಎಲ್ಲ ವಜಾ ಮಾಡ್ಕೊಂಬಿಡ್ತೀರ ಅಷ್ಟೇ. ನಿಮ್ಮ ಇರೋ ಗುಣನೇ ಹಂಗಲ್ವಾ? ಏನಿದು? ಏನಿಗೆ ಹೇಳೋದು ನಿಮಗೆ ಅಂತ ನನಗೆ ಅರ್ಥ ಆಗಿಲ್ಲ ಮಿಸ್ಟರ್ ಸಿದ್ದರಾಮಯ್ಯನವರೇ. ಈ ಥರವಾಗಿ ಹಿಂಗೆಲ್ಲ ಹೇಳೋದು ಅಂದರೆ ಅವರು ಕಾಂಟ್ರಾಕ್ಟ್ರ್ ಎಲ್ಲಿ ಹೋಗಬೇಕು? ಎಷ್ಟು? 33,000 ಕೋಟಿ ಅಂತೆ. 33,000 ಕೋಟಿ ಕೆಲಸ ಮಾಡಿಬಿಟ್ಟು ನಿಮ್ಮನ್ನೀಗ ಬೇಡಬೇಕಲ್ಲ ಅವರು. ಪಾಪ ಅವ್ರ ಹೆಂಡ್ರ ಮಕ್ಕಳು ಏನಾಗಬೇಕು ಗತಿ? ಅವ್ರ ಕತೆ ಏನು ಹೇಳಪ್ಪ ಹೋಗಲಿ. ನಿನಗೆ ಸಮಾಧಾನ ಅನಿಸುತ್ತೆ ಅಲ್ವಾ? ಹಿಂಗೆಲ್ಲ ಮಾಡೋದು ಒಳ್ಳೆಯದು ನಿನಗೆ. ಒಂದು 10 ನಿಮಿಷ ಮನೆಗೆ ಹೋಗ್ಬಿಟ್ಟು ಹಿಂಗೆಲ್ಲ ನಾನು ಹೇಳಿದೆ ಬೆಳಗ್ಗೆಯಿಂದ ಸಂಜೆವರೆಗೂ ಅಂತ ಒಂದು ಸತಿ ಮೆಲ್ಕಾಕಲ್ವಾ? ಅದೆಲ್ಲ ಬರೋಲ್ಲ. ಮೆಲ್ಕಾಕ್ಬಿಟ್ರೆ ಎಲ್ಲ ವಿಷಯ ಸತ್ಯ ಬಂದ್ಬಿಡುತ್ತಲ್ವಾ? ಏನಿಲ್ಲ ಹೇಳ್ಬಿಟ್ಟು ಒಯ್ತಾ ಇರೋದು. ಅದೇ ಹೇಳಿದ್ನಲ್ಲ ಮೊನ್ನೆನೇ, ಎತ್ತು ಚಾಯ್ಕೊಂಡಂಗೆ ಉಯ್ಕೊಂಡು ಒಯ್ತಾ ಇರೋದು ಅಷ್ಟೇ. ಹೆಂಗೆ? ಅದು ಉಯ್ಕೊಂಡು ಒಯ್ತಾ ಇರ್ತದೆ, ಗಾಡಿ ಕಟ್ಟಿ ಉಯ್ಕೊಂಡು ಒಯ್ತಾ ಇರ್ತದೆ ಅದು. ಹಂಗೆ ನೀನು ಸಿದ್ದರಾಮಯ್ಯ, ಸಾಮಾಜಿಕ ನ್ಯಾಯ ಅನ್ನೋದೇ ಇಲ್ವಾ? ಕಾಂಟ್ರಾಕ್ಟ್ ಕೆಲಸ ಮಾಡೋದೇ ಬೇಡ ಹಂಗಾರೆ. ಅವ್ರ ಕೆಲಸನೇ ಮಾಡೋದು ಬೇಡ ಅಲ್ವಾ? ದುಡ್ಡು ಯಾರು ಕೊಡೋದು ಅವ್ರಿಗೆ? ಯಾವುದೋ ಸೆಂಟ್ರಲ್ ಗೌರ್ಮೆಂಟ್ಗೆ ಹೇಳ್ಬಿಡಿ ಮೋದಿ ಕೊಡಲಿ ಹಿಂಗಂತ ಅಲ್ವಾ? ನೀ ಹೇಳ್ತೀಯ ಬಿಡಪ್ಪ, ಮೋದಿ ಹತ್ರ ಹೋಗ್ರಿ ಹಿಂಗಂತ ಹೇಳ್ಬಿಡು, ಭಾಳ ಇನ್ನೂ ಒಳ್ಳೆಯದು. ಕೋರ್ಟ್ಗೆ ಹೋಗು ಅಂತ ಹೇಳೋದು ಬೇಡ. ಕೋರ್ಟ್ ಅವ್ರು ಎಲ್ಲಿಂದ ತಂದು ಕೊಡ್ತಾರೆ? ಅಲ್ಲ ಸಿದ್ದರಾಮಯ್ಯ, ನಿಮ್ಮ ಪಾರ್ಟಿಯವರು 30%, 40% ಅಂತ ಹೇಳಿ ಡಿಮ್ಯಾಂಡ್ ಇಟ್ಟು ಮೊದಲೇ ಬಿಗಿನಿಂಗಲ್ಲೇ ಒಂದಷ್ಟು ಮುನ್ರತ್ನಂಗೆ ಅವ್ರಿಗೆ ಇವ್ರಿಗೆಲ್ಲ ತೊಂದರೆ ಕೊಟ್ಟು ಇದನ್ನು ಮಾಡಿ ದೊಡ್ಡ ಸಾಹಸ ಮಾಡಿಬಿಟ್ಟೆ. ಈಗ ಏನು ಮಾಡ್ತಾಯಿದ್ದೀರಾ? ಸರಿ ಅನಿಸುತ್ತಾ ಇದು ನಿಮಗೆ? ಒಳ್ಳೆಯದು ಅನಿಸುತ್ತಾ? ಹೆಂಗೆ, ಯಾವ ರೀತಿ ಬೇಸಲ್ಲಿ ಹೇಳ್ತೀರಾ ಅಂತ ನನಗೆ ಅರ್ಥ ಆಗಲಿಲ್ಲ. ಸಾಕು ಬಿಡಪ್ಪ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ.